ಗಂಗಾ ನದಿ ತೀರದಲ್ಲಿ ಒಬ್ಬ ಬ್ರಾಹ್ಮಣ ಹೇಳಿದ ಮಾತುಗಳನ್ನು ಕೇಳಿ ಆಶ್ಚರ್ಯಚಕಿತರಾದರು. ಗಂಗಾ ತೀರದ ಬಳಿಗೆ ಹೋದೆಯ ನೀನು? ಹೌದು. ಬ್ರಾಹ್ಮಣರು ಏನು ಹೇಳಿದ್ರು? ಹೌದು, ಅವರು ಹೇಳಿದ ಮಾತು ಏನು ಅಲ್ಲ, ಪಾಂಡವರು ಆ ದುರುಳ ಕೌರವನೊಡನೆ ದ್ಯೂತವನ್ನಾಡಿದ್ದಾರಂತೆ. ದ್ಯೂತದ ಪರಿಣಾಮವಾಗಿ ಸಕಲವನ್ನು ಸೋತು ದ್ರೌಪದಿ ಪಾಂಚಾಲೆಯೊಡನೆ ಕಾನನವಾಸಿಗಳಾಗಿದ್ದಾರಂತೆ. ಇದು ಸತ್ಯವನ್ನು ಅವರಿಗೆ ಸೋಲಾಯಿತು. ಕಾನನವಾಸಿಗಳಾಗಿದ್ದಾರೆ. ಅಯ್ಯೋ ವಿಧಿ. ಸದ್ಧರ್ಮಿಗಳಿಗೀಟೆಗಳ ಪಾಡು ಬಂದುದನೀಗ ಕುವರರ ಕೂಡೆ ಬೀಳುವೆ ಎಂದು ಗೂಢ ಜಲನಿಂದು ಗೂಢಚರ ಆಡಿದಂತಹ ಮಾತುಗಳಾದ್ರೂ ಏನು? ಧರ್ಮಿಷ್ಠರಾದಂತಹ ಪಾಂಡವರಿಗೆ ಸೋಲಾಯಿತಂತೆ. ಕೌರವರೊಡನೆ ಯುದ್ಧವನ್ನಾಡಿ ಪರಿಣಾಮವಾಗಿ ಕಾನನವಾಸಿಯಾಗಬೇಕಾದಂತಹ ಪರಿಸ್ಥಿತಿ ಒಂದು ಒದಗಿ ಬಂತಲ್ಲ. ಧರ್ಮಿಷ್ಠರಾದಂತಹ ಪಾಂಡವರು ಕಾಡಿನಲ್ಲಿ ವಾಸಿಸಬೇಕಾದಂತಹ ದುಸ್ಥಿತಿಯೊಂದು ಬಂದೊದಗಿತ್ತಲ್ಲ. ಏನು ಮಾಡೋಣ? ಹಾಗಾದ್ರೆ ಈ ನನ್ನ ಸಂಕಷ್ಟವನ್ನು ನಾವು ಯಾರಲ್ಲಿ ಹೇಳಿಕೊಳ್ಳಬೇಕು? ಇದ್ದಾನೆ ನನ್ನ ಮಗನಾದಂತಹ ಇರಾವಂತ. ಮಾತ್ರವಲ್ಲ, ಮಗನಂತೆ ಸಾಕಿದಂತಹ ಅಶ್ವಸೇನನು ಇದ್ದಾನೆ. ಇಬ್ಬರನ್ನೊಮ್ಮೆ ಕರೆಯುತ್ತಿದ್ದ ಮಕ್ಕಳೇ ಹೀಗೆ ಬನ್ನಿ, ಮಕ್ಕಳೇ ಹೀಗೆ ಬನ್ನಿ. ಸುಟ್ಟ ಪಗರೆ ಕೈಯ ಏನು ಬೇಸರ ಬಂದವ ನಿನಗೆ? ಅಲ್ಲ, ಯಾರಿಗಿರ್ಬೋದು ಅಂತ ಯೋಚನೆ ಮಾಡಿದ್ದಲ್ಲ. ನಮ್ಮವರಿಂದ ಯಾರಿಂದಾದ್ರೂ ಬಂದ? ನಮ್ಮವರಿಂದ ನಾನಿದ್ದೆ ಅಲ್ಲ, ತಲರಿಂದ ಯಾರಿಂದಾದ್ರೂ ಏನಾದ್ರೂ ಅನ್ಯಾಯ ಆಯ್ತು. ನೀ ನಮ್ಮವರಿಂದ ಆದ್ರೂ ನೀನಿರ್ತೀಯ, ಪರದಿಂದ ಆದ್ರೂ ನೀನಿರ್ತೀಯ. ನಾನು ಇಹಕ್ಕೂ ಇದ್ದೇನೆ, ಪರಕ್ಕೂ ಇದ್ದೇನೆ. ಹೌದಲ್ಲ? ಯಾವದಕ್ಕೂ ನಾನಿದ್ದೇನೆ. ನೀ ಹೇಳಿದ್ರೆ ಸಾಕೀಗ. ಹೇಳಬೇಕು. ಮಕ್ಕಳೇ ಹೀಗೆ ಬನ್ನಿ ಎನ್ನುವ ಹಾಗೆ ದುಗುಡದಿಂದ ಕರೆದಾಗ ಓಡೋಡಿ ಬಂದು ಪದತಲಕ್ಕೆ ಬಿದ್ದು, ಅಮ್ಮ ಏನು ದುಃಖ ಎನ್ನುವ ಹಾಗೆ ಯಾವ ನಾಲಿಗೆಯಿಂದ ನನ್ನ ದುಃಖವನ್ನು ಹೇಳಿಕೊಳ್ಳಲಿ ಮಕ್ಕಳೇ? ಮತ್ತಿನ್ನೇನು ಅಲ್ಲ, ಧರ್ಮಿಷ್ಠರಾದಂತಹ ಪಾಂಡವರು
ಕೌರವರೊಡನೆ ದ್ಯೂತವನ್ನು ಆಡಿದರು. ಆದರೆ ಕೌರವ ಮಾತ್ರ ಕಪಟ ದ್ಯೂತವನ್ನು ಆಡಿ ಪಾಂಡವರೆಲ್ಲವನ್ನು ಸರ್ವಸ್ವವನ್ನು ಕಳೆದುಕೊಂಡರು. ಇಂದೀಗ ಮಡದಿಯಾದಂತಹ ದ್ರೌಪದಿಯನ್ನು ಸೇರಿಕೊಂಡು ಪಾಂಡವರೆಲ್ಲರೂ ಕೂಡ ಕಾನೂನಿನಲ್ಲಿ ವಾಸ ಮಾಡುವಂತಹ ದುಸ್ಥಿತಿ ಒಂದು ಬಂತು. ಧರ್ಮಿಷ್ಠರಾದಂತಹ ಪಾಂಡವರಿಗೆ ಇಂತಹ ದುರ್ಗತಿ ಬಂದೊದಗಿದ್ದಲ್ಲ. ನಾ ಏನು ಮಾಡಲಿ? ಅಯ್ಯ ಪಾರ್ಥನು ಇದ್ದಾರಲ್ಲ. ಹಾಗಾದ್ರೆ ಇದಕ್ಕೆಲ್ಲ ಕಾರಣ ಆ ಕೌರವ. ಅವನಿಗೆ ಮಣ್ಣಿನ ಆಸೆ, ಅವನಿಗೆ ಮಣ್ಣು ಸಿಗುವುದಲ್ಲ, ಮಣ್ಣು ಮುಗಿಸ್ತೇನೆ ಅವನು. ಕಂದನಿ ನೆಳೆಯನು ಸರೆಯ ರಸನೂಡಿ ಕೊಂದಾದ ಕೈಳೆಯೆಂದು ತಂದೆಯ ಪಕ್ಷದಿ ನಿಂದ ತೊಳಿದಾದ ಪಾಂಡವರಿಗೆ ಕಷ್ಟ ಬಂದಿದೆ. ಮುಂದೊಂದು ದಿವಸ ಕೌರವರಿಗೂ ಪಾಂಡವರಿಗೂ ಖಂಡಿತವಾಗಿಯೂ ಯುದ್ಧವನ್ನು ಸಂಗ್ರಾಮವನ್ನು ನಡೆಯುತ್ತದೆ. ನೀನೀಗ ಕೌರವರನ್ನು ಮಣ್ಣು ಮುಕ್ಕಿಸುತ್ತೇನೆ. ಹೌದು, ಮತ್ತೆ ಆದರೆ ಸ್ವಲ್ಪ ಆಲೋಚಿಸಬೇಕಲ್ವೇ? ಹೇಗಮ್ಮ? ನೀ ಸಣ್ಣವನಿದ್ದೀಯ. ಸಣ್ಣವ? ಹೌದು ಮಗನೇ. ಸಣ್ಣವನಾದಂತಹ ನಿನಗೆ ದುಷ್ಟರಾದಂತಹ ಕೌರವರೊಡನೆ ಹೋರಾಟವನ್ನು ಮಾಡುವುದಕ್ಕೆ ನಿನ್ನ ಸಾಧ್ಯತೆ ಮಗನೇ. ಇದಕ್ಕಿಂತಲೂ ಮಿಗಿಲಾಗಿ ನಿನ್ನ ತಂದೆಯವರನ್ನು ನೋಡಿಕೊಂಡು ಅವರನ್ನು ಹೋರಾಟ ಮಾಡುವುದಂತ ಹೇಳಿದ್ರೆ ನಂಬುವುದಕ್ಕೆ ಸಾಧ್ಯವೇ ಇಲ್ಲ. ನಿನ್ನಿಂದ ಸಾಧ್ಯ ಅವರನ್ನೆಲ್ಲ ಒಟ್ಟು ಕೂಡಿಸಿ ಹೋಗ್ತೇನಂತ ಹೇಳ್ತೀನಿ ಮಗನೇ. ನಿನ್ನಿಂದ ಸಾಧ್ಯವೇ ಅಲ್ಲಲ್ಲ, ನಿನ್ನಿಂದ ಸಾಧ್ಯವೇ ಅಂತ ಹೇಳಿ ನಿನ್ನಲ್ಲಿ ಹೇಳುದು. ಇವನಿಂದ ಸಾಧ್ಯವೇ ಎನ್ನುವ ಸಾಧ್ಯವೇ ಸಾಧ್ಯ ಉಂಟು. 3 ಲೋಕದ ಗಂಡ ಎನ್ನುವಂತ ನೆಗಳತೆಯನ್ನು ಪಡೆದವರು ಪಾರ್ಥ ಮಹಾಶಯರು ಅಲ್ಲ. ಹೌದು, ಅವಸರ. ಇಷ್ಟು ಸಣ್ಣವನು ಈಗ ಹೋಗ್ತೇನೆ. ಒಂದು ಅಭಿಪ್ರಾಯ ಕೇಳ್ತೀಯ? ಏನು? ಸುಲಭ ಇಲ್ಲ, ಸುಲಭ ಇಲ್ಲ, ಸುಲಭ ಇಲ್ಲ. ಕಷ್ಟ ಬಂದಾಗ ಯಾರು ಬರುವುದಿಲ್ಲ, ಸಮಯಕ್ಕೆ ಕೈ ಕೊಡುವವರು. ಹೌದಲ್ಲ? ಕೆಲವರು ಸಮಯ ಸಾಧಿಸಿ ಜತೆಯಲ್ಲೇ ಇರ್ತಾರೆ, ಒಳ್ಳೆಯವರು ಅಂತ ಹೇಳಿಸ್ತಾರೆ. ಬೆನ್ನಿನಿಂದ ಇರಿಯುವುದು ಗೊತ್ತೇ. ಇಂಥವರ ಬಗ್ಗೆ ಬಂಗಾರದ ಶೂಲ ಹೋಗಿ ಅದು ಮಾಡ್ತೇನೆ, ಇದು ಮಾಡ್ತೇನೆ, ಹಾಗೆ ಮಾಡ್ತೇನೆ, ಹೀಗೆ ಮಾಡ್ತೇನೆ, ಹೇಗೆ ಮಾಡಿದ್ರು ಸಾಧ್ಯ ಇಲ್ಲ. ಸಾಧ್ಯವಿಲ್ಲ ಅಮ್ಮ. ನಾನು ತಿಳಿದ ಹಾಗೆ
ಅಥವಾ ನೀನಾಡಿದ ಮಾತಿನ ಭರವಸೆಯ ಮೇಲೆ ಯೋಚನೆ ಮಾಡಿದ್ರೆ ಸುರ ನರ ಉರಗರು ಪ್ರಧಾನರು ಪ್ರಪಂಚದಲ್ಲಿ ಇವರೊಳಗೆ ನರನಿಗೆದುರಾಗಿ ನಿಲ್ಲುವವರಿಲ್ಲ, ಖಂಡಿತ ಇಲ್ಲ ಎನ್ನುವಂತ ಒಂದು ಹೇಳಿಕೆ ಇರುವಾಗ ಒಂದು ಪ್ರಶ್ನೆ ಬರ್ತದೆ. ಏನದು? ಅಷ್ಟು ಸಾಮರ್ಥ್ಯ ಇದ್ದು ಯುಧಿಷ್ಠಿರ ಹೇಗೆ ಸೋತ? ಹೌದಲ್ಲ, ಪಾಂಡವರು ಹೇಗೆ ಸೋತು? ಧರ್ಮಿಷ್ಠರಿಗೆ ಹೇಗೆ ಸೋಲು ಬಂತು? ಸಾಧನೆ ಅವನಿಗಿಲ್ವಾ? ಇಲ್ವಾ? ಭೀಮನಿಗಿಲ್ವಾ? ಎಲ್ಲರೂ ಉಂಟಲ್ಲ. ಹಾಗಿದ್ರು ಸೋತರು ಹೇಗೆ? ಉತ್ತರ ಉಂಟ? ಏನು ಉತ್ತರ? ಏನದು? ಇವರು ಒಳ್ಳೆ ಸೋಲಿಸಿದವರು ಒಳ್ಳೆಯವರು, ಯಾವುದೋ ಮೋಸ ಜಾಲದೊಳಗೆ ಒಂದು ಸೋಲಿಸಿರುತ್ತಿರಬೇಕು. ಅಂತ ಮಾಯಾಮೋಸದ ಜಾಲ ಇರುವ ಮಂದಿಗಳ ಮುಂದೆ ಹೋಗಿ ನಾನು ಪಡೆಯುತ್ತೇನೆ ಕೊಲ್ಲುತ್ತೇನೆ ಅಂತ ಹೇಳಿ ಅದನ್ನೇ ಹೇಳಿದ್ದು ಮಗನಿಗೆ. ಅಂತಹ ಬಲಿಷ್ಠರಿಗೆ ಅದು ಸಹ ಆಗಲಿಲ್ಲ. ಇನ್ನು ನಿನ್ನಂತವನು ಹೋಗಿ ಅದನ್ನೆಲ್ಲ ಮಣಿಸುವುದಕ್ಕೆ ಸಾಧ್ಯ ಉಂಟ? ಇಂಥವರಿಗೆ ಒಂದು ಮಾತು ಏನು? ಹಾವಿನಂಗದ ನಯ ಮಾತು ಚಂದ ಮಗನೇ ಅಪ್ಪ ಎಷ್ಟು ನಯ, ನಮ್ಮ ಮೈಯ ಹಾಗೆ ನಯವಾದ ಮಾತು, ಹತ್ತರಿಗೆ ಹಾಗೆ ಮನಸ್ಸು. ಹೌದು ಅಂತದ್ದು ಹಾಗಲಿಕ್ಕಿಲ್ಲ. ನೇರಾಗಿ ಛಾತ್ರದವರು ಯುದ್ಧ ವಿದ್ಯೆಯನ್ನು ತಿಳಿದವರು. ಹೌದು, ಏನು ಮಾಡಿ ಆಡವರು ನಮಗೆಲ್ಲ ಅನುಭವ ಇಲ್ವದು. ಹೌದಪ್ಪ. ಆದ್ರಿಂದ ನಾವು ಉರಗಾದಿಗಳು ನಾವು ಯುದ್ಧ ಮಾಡುವ ಕ್ರಮವೇ ಬೇರೆ, ಅವರ ಯುದ್ಧ ಕ್ರಮವೇ ಬೇರೆ. ಅವರ ಯುದ್ಧಕ್ಕೂ ನಮ್ಮ ಯುದ್ಧಕ್ಕೂ ತಾಳೆ ಮಾಡ್ಲಿಕ್ಕೆ ಆಗ್ತದೆ ಹೇಳಿ. ನಾವು ಬಾಲವನ್ನು ಒತ್ತಿ ಹೆಡೆಯನ್ನು ಎತ್ತಿ ಒಮ್ಮೆ ಹಾಗೆ ವಿಷವನ್ನು ಚಿಮ್ಮಿಯು ಅವ ವಿಷ ಚಿಮ್ಮುದ ವಿಷಕಾರಿಯಾದ ಬಾಣ ಪ್ರಯೋಗ ಎಲ್ಲಿಂದ ಹೇಗೆ ಬಿಡ್ತಾರೆ ಗೊತ್ತಾಗ್ಲಿಕ್ಕಿಲ್ಲ. ಕೆಲವೊಮ್ಮೆ ನಮ್ಮತ್ತೆ ಬಾಣವನ್ನು ಅವರ ಬಟ್ಟಲಿಗೆ ಏನಿರ್ತದೆ ಅಂತ ಬಾಣಗಳನ್ನು ಬಿಟ್ಟಾರು. ಸರ್ಪವಂತರ ಆರೋಪದಲ್ಲಿ ಬಿಡುವ ಬಾಣ, ಹೌದು ಸರ್ಪಾಸ್ತ್ರ ಇಂಥದ್ದೆಲ್ಲ ಇರ್ತದೆ. ಹಾಗಿರುವಾಗ ಸ್ಥಾವರ ಜಂಗಮದ ವ್ಯತ್ಯಾಸವುಂಟು. ಎಲ್ಲವೂ ಇರುವಾಗ ಕಪಟಿಗರಾದವರ ಮುಂದೆ ಹೋಗಿ ಯುದ್ಧ ಮಾಡ್ತೇವೆ ಅಂದ್ರೆ ಬೀಸಿದ ಬಳಿಗೆ ಸಿಕ್ಕಿ ಬಿಡಬೇಕಾದ್ರೆ ಅದಕ್ಕಿಂತ ಹೆಚ್ಚೇನು ಸಮಯ ಈಗ ಏನು ಆಗ ಹೇಳಿ ಮುಂದೊಂದು ದಿನ ಯುದ್ಧ ಆಗಲು ಬಹುದು. ಒಂದು ವೇಳೆ ಮುಂದೊಂದು ದಿನ ಯುದ್ಧ ಆದರೆ ಆ ಕಾಲಕ್ಕೆ ಪಾಂಡವರ ಕಡೆಯಲ್ಲಿ ನಿಂತು ಊರವನಿಗೆ ಸರಿಯಾದೊಂದು ಮದ್ದು ಮಾಡಬೇಕು. ಹೌದಲ್ಲ, ಅದಕ್ಕಿಂತ ಮೊದಲಾಗಬೇಕಾದ್ದೇನು? ಏನು? ನಮಗೆ ಕಡಿಮೆಯಾಗಿರುವ ರಣಕೌಶಲ್ಯವನ್ನು ಕಲಿದೆ. ಕಲಿಯದೆ ಹೋದ್ರೆ ಹೌದು ಮಕ್ಕಳೇ. ಅತಿ ಕಷ್ಟದೊಳಿರುವ ಸಜ್ಜನರನ್ನು ನಿರತ ಸೇವೆಯಲ್ಲಿ ಮೆಚ್ಚಿಸಿ, ಅತಿ ಕಷ್ಟದೊಳಿರುವ ಸಜ್ಜನರನ್ನು ನಿರತ ಸೇವೆಯಲ್ಲಿ ಮೆಚ್ಚಿಸಿ ರಣದ ಮಗಳರಿವೆವ ಎಂದೆನನು ಸಂತಸದಿ. ಸರಿಯಾದ ಸಮಯಕ್ಕೆ ಸರಿಯಾದ ಮಾತನ್ನೇ ಆಡಿದ್ದೆ ಅಶ್ವತ್ಥೇನ. ಅಲ್ಲೋ, ಮೊದಲಾಗಿ ಅವರನ್ನು ಯುದ್ಧ ಮಾಡುವುದಕ್ಕಿಂತ ಮುಂಚಿತವಾಗಿ ನಮಗೆ ರಣದ ಕೌಶಲ ಏನು ಎನ್ನುವುದು ತಿಳಿಯಬೇಕು. ಅಲ್ಲದೆ ಹೇಗೆ ಒಂದು ನಿಯಮಕ್ಕೆ ಬದ್ಧರಾಗಿ ವನದಲ್ಲಿ ಇರುವುದಲ್ಲ, ಮತ್ತೆ ನದಿಯಲ್ಲೇ ಈಜಲಿಕ್ಕೆ ಬರುವುದಿಲ್ಲ. ಇನ್ನು ಅವನು ಸಮುದ್ರದಲ್ಲಿ ಈಜಿದಂತೆ ಹೇಳಿದ್ರೆ ಆಗ್ಲಿಕ್ಕೆ ಇದು ಕಾಲು ಮಾಡುವ ನೀರಿನಲ್ಲೇ ನಡೀಲಿಕ್ಕೆ ಹೌದು ಹಾರ್ತೇನೆ ಈಗ. ಹೌದು, ಆಗುದಿಲ್ಲ. ಎಲ್ಲವನ್ನು ಕಲಿತೇ ಮುಂದೆ ಹೋಗಬೇಕು. ವನದೇ ಕಷ್ಟದಲ್ಲಿರುವ ಸೇವೆಯ ಅವರ ಸೇವೆಯನ್ನು ಮೊದಲು ಮಾಡು, ಸಜ್ಜನರ ಸೇವೆಯನ್ನು ಮೊದಲು ಮಾಡಬೇಕು. ಅಲ್ಲಿ ಕಲಿಯುವುದು ಇವನಲ್ಲಿ ಹೇಗೆ ಕಲಿಬೇಕು ಎಲ್ಲ ಗೊತ್ತುಂಟು. ಅಲ್ಲಿ ಅವರ ರಣವಿದ್ಯೆ ಸಜ್ಜನರು ಏನು ಎನ್ನುವಂತಹ ವಿಷಯ ನೀನು ಹೇಳಬೇಕು. ಸಜ್ಜನರು ಏನು ಹೇಗೆ ಏನು ಸಜ್ಜನಕ್ಕೆ ನನ್ನಿಂದ ಪಾಠ ಆಗಲಿ ಅವನಿಗೆ ನಿಧಾನಕ್ಕೆಲ್ಲ ಗೊತ್ತಾಗ್ತದೆ. ಸಜ್ಜನರ ಬಗ್ಗೆ ಕಲಿಬೇಕು, ಅವರ ಸೇವೆಯನ್ನು ಮಾಡಬೇಕು. ಆ ಬಳಿಕ ರಣದ ಕೌಶಲವನ್ನು ಮರ್ಮವನ್ನು ಅರಿತು ಆ ಬಳಿಕ ಪಾಂಡವರ ಪಕ್ಷವನ್ನು ಸೇರಿಕೊಂಡು ಅವರವರಿಗೆ ಸರಿಯಾದಂತಹ ಶಾಸ್ತಿಯನ್ನು ಮಾಡಬೇಕು. ಅದು ತಾಯಿ ಮಾತು, ಅವರ ಮಾತು. ಬಳಿಕ ಹೆದರಿಕೆ ಏನಂತ ಗರುಡನ ಭಯ. ಗರುಡನ ನಾನು ಯಾಕೆ ಹೇಳಿದ್ದು? ನನಗೆ ಪೂರ್ವದ ನನ್ನ ಕಥೆ ನೆನಪಾಗುತ್ತೆ. ಹೆದರಿಕೆಲ್ಲ ಎಂದದ್ದು ಧೈರ್ಯದಲ್ಲಿ ಹೆದರಿ ಸ್ವಲ್ಪ ಭಯ ಅಷ್ಟೇ. ಆ ಗರುಡನ ಭಯವನ್ನು ನಿಮಗೆ ಸದಾ ಇರಬೇಕಾಗುತ್ತೆ. ಯಾವ ಕಾಲದಲ್ಲಿ ಏನು ಮಾಡುವ ಗರುಡನ ಭಯ. ಹಾಗಾಗಿ ಇದು ಈ ತಾಯಿಯ ಆಶೀರ್ವಾದ ನಿಮಗೆ. ನಿಮ್ಮನ್ನು ಆಶೀರ್ವದಿಸಿ ನಾನು ಕಳುಹಿಸಬೇಕಲ್ಲ. ಹೌದು, ಹೇಗಿದ್ರೆ ಮೊದಲು ಅವರ ಬಳಿ ಹೋಗ್ಬೇಕು. ಹೌದು, ಅವರ ಸೇವೆ ಮಾಡಬೇಕು. ಗಣದ ಮರ್ಮ ಕಲಿಬೇಕು, ಅವರಿಗೆ ಕೊಡಬೇಕು. ಆ ಬಳಿಕ ನೀವು ಆ ಪಕ್ಷವನ್ನು ಸೇರಿ ಪಾಂಡವರ ಪಕ್ಷವನ್ನು ಸೇರಿಕೊಂಡು ಕೌರವರಿಗೆ ಸರಿಯಾದಂತಹ ಶಾಸ್ತಿಯನ್ನು ಮಾಡಬೇಕು. ಯಾವಾಗ ಸಿಗುತ್ತಾನೆ ಕೌರವ ಅಷ್ಟಿನ ಹೌದು, ನಾಲ್ಕು ಕ್ಷೇತ್ರ ಮನೆ ಕಟ್ಟಿದ್ದಾನೆ. ಒಬ್ಬನೇ ಸುಯೋಧನ. ನಮ್ಮ ನಾಗರಿಗೆ ಹಾಗೆ
ಮತ್ತೊಬ್ಬರಲ್ಲಿ ಧೃತರಾಷ್ಟ್ರ ನಮ್ಮಲ್ಲಿ ಒಬ್ಬ ಧೃತರಾಷ್ಟ್ರ ಇದ್ದಾನೆ. ಹೌದು. ಮತ್ತೊಬ್ಬ ಐರಾವತ. ಐರಾವತ. ನಮ್ಮಲ್ಲಿ ಒಬ್ಬ ಐರಾವತ ಇದ್ದಾನೆ. ಹೌದು. ಹಾಗಾದ್ರೆ ಯಾಕೆ ಇದೆಲ್ಲ ಯಾಕೆ ಸಿಟ್ಟದ್ದು? ನಮಗೆ ಸಡ್ಡು ಹೊಡಿಲಿಲ್ಲ. ಅಲ್ಲ. ಮತ್ತೆ ನಾಗಗಳ ಕ್ಷೇತ್ರವನ್ನು ಆವರಿಸಿ ಮನೆಗಟ್ಟಿದ್ದವು. ನಾಗ ಬೀದಿಯಲ್ಲಿ ಮನೆಗಟ್ಟಿದ್ದಲ್ವೋ? ಆದ್ರೆ ಆ ದೋಷ ಪರಿಹಾರಕ್ಕೆ ಒಂದೊಂದು ನಾಗಗಳ ಹೆಸರಿದ್ದದ್ದು ಈಗ. ಹೌದಾ? ಅದಕ್ಕೆ ಬಿಟ್ಟು ನಮ್ಮ ದೇಶ ಎಲ್ಲಿವರೆಗೆ ಉಂಟದವರಿಗೆ ಗೊತ್ತಿಲ್ಲ. ಅವೊಬ್ಬ ಸಾಯ್ಬೇಕು, ಸರಿಯಾಗಬೇಕು. ಯಾರು ಅವರು ಅದಕ್ಕೆ ಹಾಗೆ ಅವ ಇರುವಷ್ಟು ಸರಿಯಾಗಿ ಬಿಟ್ಟಿಲ್ಲ. ಹೌದು, ಅವರ ಪಕ್ಷದಲ್ಲಿ ಇರುವುದಲ್ವ? ಅವ ಇರುವಷ್ಟು ಸರಿಯಾಗಿ ಬಿಟ್ಟಿಲ್ಲ. ಬೇಡಲಿಕ್ಕೆ ಅವ ಸತ್ತ ಮತ್ತೆ ನಮ್ಮಲ್ಲಿ ಆಡ. ಹೌದಲ್ಲ? ಸರಿ. ಹಾಗಾದ್ರೆ ಮಕ್ಕಳೇ, ನನ್ನ ಆಶೀರ್ವಾದ ನಿಮಗೆ ಸದಾ ಇರುತ್ತೆ. ಅಮ್ಮ, ಏನಾದ್ರೂ ಹೇಳಿ, ಇನ್ನೇನಾದ್ರೂ ನಾ ಹೇಳಲಿಕ್ಕೆ ಉಂಟು ನಿಮಗೆ? ಅಲ್ಲ, ನಿನಗೇನಾದ್ರು ಕೇಳಲಿಕ್ಕೆ ಈಗಲೇ ಕೇಳಿ. ಹೋದ ಮೇಲೆ ಕೇಳಬೇಡ. ಅಮ್ಮ ಅಂತ ಇಲ್ಲ. ನನಗೆ ನೀವು ಹೇಳಿದಾಗೆ ಧೈರ್ಯ ಬಂತು ಈಗ. ಹೌದಲ್ಲ? ಹೋದಲ್ಲಿ ಹೇಗಾದ್ರು ಮತ್ತೆ ನಿಮಗೆ ಏನು ಗೊತ್ತಾಗಲಿದ್ರೆ ಮಧ್ಯೆ ಹೋಗಿ ಇವನ ಹತ್ರ ಕೇಳಿದ್ರೆ ಆಯ್ತು. ಹೇಳ್ತಾ ಇದ್ದಾರೆ, ನೀವು ಕೇಳ್ತಾ ಇದ್ದಾರೆ. ಇನ್ನಿತ ನಾನಿದ್ದೇನೆ. ನೀನು ಹಿಂದಿನಿಂದಲೂ ಬೇಕು, ಮುಂದಿನಿಂದಲೂ ಬೇಕು. ಯಾಕಂದ್ರೆ ನಿಮ್ಗೆ ಬೇಕಾದಾಗ. ಹೌದಲ್ಲ? ಆಯ್ತು, ಹೋಗಿ. ಆದಷ್ಟು ಬೇಗ ಹೋಗ್ತೇನೆ. ಈಗ ಹೋಗುದು ಹೇಗೆ? ನೀನಲ್ಲ, ಮೊದಲು ದಾರಿ ತೋರಿಸ್ಬಿಡಲ್ಲ. ಸರಿ, ಹೋಗು.